ನಮ್ಮ ಮನುಷ್ಯರಿಗೆ ಹಂಗಿದೆಯಲ್ಲ ಕದಾಚಿದ್ಯಾ. ಈ ಬೆಟ್ಟಕ್ಕೆ ಅಂಬಾಜಿ ದುರ್ಗ ಅಂತ ಹೆಸರು. ಅಂಬಾಜಿ ಅನ್ನೋದು ಮರಾಠ ದುರ್ಗಾದೇವಿ ಕರೆಯುವಂತ ಹೆಸರು. ಅಮ್ಮನೂರು ಇರ್ತಕ್ಕಂಥ ಕೋಟೆ ಅಂತ. ಈ 300 ವರ್ಷಗಳಾಗೋಯ್ತು ಇಲ್ಲಿ ಬೆಟ್ಟದಲ್ಲಿ ಅಮ್ಮನವ್ರಿಗೆ ಅಂಬಾಜಿ ದುರ್ಗದಲ್ಲಿ ಪೂಜೆ ನಿಂತೋಗಿ. 300 ವರ್ಷಕ್ಕೆ ಮೊದಲು ಶಿವನ ದೇವಸ್ಥಾನ, ಅಮ್ಮನವ್ರ ದೇವಸ್ಥಾನ ಬೆಟ್ಟದ ಮೇಲೆ ಇದ್ದಂಥ ಜಾಗ. ದಿನಕ್ಕೆ ಸಾವಿರಾರು ಜನ ಬಂದು ಹೋಗುವಂಥ ಮಹಾಕ್ಷೇತ್ರ ಆಗಿತ್ತು. 300 ವರ್ಷಗಳ ಹಿಂದೆನೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ನಿತ್ಯ ಅನ್ನದಾನ ನಡೀತಾ ಇರ್ತಂತೆ 300 ವರ್ಷಕ್ಕೆ ಮೊದಲೇ. ಅಂತ ಮಹಾಕ್ಷೇತ್ರನ ಯಾವಾಗ ಸಂಪತ್ತು ಅನ್ನೋದು ಜಾಸ್ತಿ ಆಯ್ತೋ ಕೋಟೆನಲ್ಲಿ, ಅದನ್ನ ಕಾಯೋಕ್ಕೋಸ್ಕರ ಅಂತ ಇನ್ನೂ ಕೋಟೆ ಗಟ್ಟಿ ಮಾಡ್ಕೊಂಡ್ರು. ಕೋಟೆ ದೇವಸ್ಥಾನಕ್ಕೋಸ್ಕರನೇ ಇರ್ತಕ್ಕಂಥದ್ದು ಕೋಟೆ. ಬೇರೆ ಏನು ಮನೆಗಳಾಗ್ಲಿ, ಮನೆ ತರ ಒಂದು ಅರಮನೆ ತರ ಆಗ್ಲಿ ಏನೂ ಇಲ್ಲ. ದೇವಸ್ಥಾನ ಬಿಟ್ರೆ ಇನ್ನೇನು ಇಲ್ಲ. ದೇವಿ ಸಂಪತ್ತಿನ ಕಾಯಕ್ಕೋಸ್ಕರನೇ ಮೇಲೆ ಇರ್ತಕ್ಕಂಥ ಕೋಟೆ. ಯಾವಾಗ ಆ ಕೋಟೆ ಇದಾಯ್ತೋ, ಯುದ್ಧ ಮಾಡಿ ದೇವಿ ಸಂಪತ್ತನ್ನ ಕೊಳ್ಳೆ ಹೊಡೆದು ಅಮ್ಮನವ್ರನ್ನ ಹೊಡೆದು ಮಣ್ಣಲ್ಲಿ ಮುಚ್ಚಾಕ್ಬಿಟ್ರು. ಆಗ್ಲಿಂದ ಇಲ್ಲಿ ಪೂಜೆಗಳು ನಿಂತೋಯ್ತು, ಶಾಪಗ್ರಸ್ತ ಆಗ್ಬಿಟ್ಟು. 2015 ಕೂಡ ಇಲ್ಲಿ ಪೂಜೆಗಳಿರ್ಲಿಲ್ಲ. 2015 ಪಕ್ಕದ ಹಳ್ಳಿಯವರು ನಾರಾಯಣ ಸ್ವಾಮಿ ಅಂತ, ಅವ್ರ ಸ್ವಪ್ನದಲ್ಲಿ ಆಂಜನೇಯ ಸ್ವಾಮಿ ಕಾಣಿಸ್ಕೊಂಡು ಇಲ್ಲಿ ಪೂಜೆಗಳ ವ್ಯವಸ್ಥೆ ಮಾಡ್ಸಪ್ಪ ಅಂತ ಹೇಳಿದ್ರು ಅಂತ ಅವರು ಸ್ವಲ್ಪ ಜಮೀನು ಮಾಡ್ಬಿಟ್ಟು ರಸ್ತೆ ಮಾಡ್ಸಕ್ ಶುರು ಮಾಡಿದ್ದಾರೆ. ಸುತ್ತಮುತ್ತ ಹಳ್ಳಿ ಜನ ಭಕ್ತಾದಿಗಳು ಸಹಾಯ ಮಾಡ್ತಾ ರೋಡ್ ಮಾಡಿಸಿದಾದ್ಮೇಲೆ 2015 ಇಲ್ಲಿ ಹನುಮಂತನ ಪೂಜೆ ನಡೀತಿತ್ತು. ಮೇಲ್ಗಡೆ ಶಿವಂದು ಖಾಲಿ ಗುಡಿ ಇತ್ತು, ಲಿಂಗ ಕಿತ್ತಾಕಿರೋ ಗುಡಿ. ಆ ಗುಡಿಯಲ್ಲಿ ಹೊಸ ಲಿಂಗ ಇಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಯಾವಾಗ ಪೂಜೆಗಳು ಸ್ಟಾರ್ಟ್ ಆಯ್ತೋ, ಹನುಮಂತನಿಗೂ ಆಂಜನೇಯನಿಗೂ ಮತ್ತೆ ಶಿವನಿಗೆ ದೇವಿ ಮರ್ತೋಗಿದ್ರು. ದೇವಿ ಇದ್ದಾರೆ ಅನ್ನೋದೇ ಜನಕ್ಕೆ ಮರ್ತೋಗಿತ್ತು. ಕ್ಯಾಟ್ರಲ್ಲಿ ಐತೆ ನೋಡ್ತಾ. ಯಾವಾಗ ದೇವಿನ ಬಿಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ರು, ಇಂಪ್ರೂವ್ಮೆಂಟ್ ಆಗ್ತಿರ್ಲಿಲ್ಲ. ಹಾಗೆ 2019 ಯಾಕೆ ಅಂತ ಶಾಸ್ತ್ರ ಕೇಳಿದಾಗ ಯಾಕೆ ಇಲ್ಲಿ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂತ, ಆವಾಗ ನೀವು ಮೂಲ ದೇವಿಯಾದ ಅಮ್ಮನವ್ರನ್ನ ಬಿಟ್ಟು ಪೂಜೆ ನಡೆಸ್ತಾ ಇದ್ದೀರಾ, ಅದಕ್ಕೆ ಇಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದ್ಮೇಲೆ ದೇವಿಗೆ ಅಂತ ಉತ್ಸವ ವಿಗ್ರಹ ತಂದು ಇಟ್ಕೊಂಡು 2019 ಇಲ್ಲೊಂದು ಜಾಗ ಮಾಡಿ ಇಲ್ಲಿ ಪೂಜಾದಿಗಳನ್ನ ಸ್ಟಾರ್ಟ್ ಮಾಡಿದ್ವಿ ದುರ್ಗಾದೇವಿಗೆ. ಅದಾದ್ಮೇಲೆ 2021 ಆಚೆ ಇಂಪ್ರೂವ್ಮೆಂಟ್ ಆಗೋಕೆ ಸ್ಟಾರ್ಟ್ ಆಯ್ತು. ಒಳ್ಳೆ ಜನನೂ ಬರೋಕ್ಕೆ ಸ್ಟಾರ್ಟ್ ಆದ್ರು. ಈಗ 2025 ನವೆಂಬರ್ 14ನೇ ತಾರೀಕು ಅಮ್ಮನವ್ರ ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು. ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಅಮ್ಮನವ್ರ ಪ್ರತಿಷ್ಠೆ ಆದ್ಮೇಲೆ 300 ವರ್ಷಗಳಿಂದ ಏನು ವೈಭವ ಇತ್ತು, ದಿನಕ್ಕೆ ಸಾವಿರಾರು ಜನ ಬಂದು ಹೋಗುವಂಥ ಕ್ಷೇತ್ರ, ಅದು ಮತ್ತೆ ಇಲ್ಲಿ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗೆ ಕೈವಾರ ತಾತನವರು ಕೂಡ ಕಾಲಜ್ಞಾನದಲ್ಲಿ ಈ ಅಂಬಾಜಿ ದುರ್ಗದಲ್ಲಿ ಅಮ್ಮನವರು ಮತ್ತೆ ಬರ್ತಾರೆ, ಹುಟ್ಟುತ್ತಾರೆ ಅಂತ ಹೇಳಿರ್ತಕ್ಕಂಥ ಒಂದು ವಿಚಾರ ಇತ್ತು. ಅದು ಈಗ ನಿಜ ಆಗಿರ್ತಕ್ಕಂಥದ್ದು ಒಂದು ವಿಶೇಷತೆ. ತಾತನವರು ಅಮ್ಮನವ್ರ ಬಗ್ಗೆ ಒಂದು ಹಾಡು ಕೂಡ ಹೇಳಿದ್ದಾರೆ. ಅಂಬನು ಚುದರಮ್ಮ ಮನ ಜಗದಂಬನು ಚುದರಮ್ಮ, ಅಂಬನು ಚುದರಮ್ಮ ಮನ ಜಗದಂಬನು ಚುದರಮ್ಮ, ಅಂಬನಿ ಚೂಡವೆ ಅಖಿಲಾಂಡೇಶ್ವರಿ, ಅಂಬನಿ ಚೂಡವೆ ಅಖಿಲಾಂಡೇಶ್ವರಿ, ಶಂಭುನಿ ಸತಿತಾ ಕುಲುವೈ ಉನ್ನದೆ, ಅಂಬನು ಚುದರಮ್ಮ ಮನ ಜಗದಂಬನು ಚುದರಮ್ಮ ಅಂತ. ಅದು ಈ ದೇವಿ ಬಗ್ಗೆನೆ ಹಾಡಿರ್ತಕ್ಕಂಥದ್ದು. ಈಗ ಇಲ್ಲಿ ಮಾಡಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಎಲ್ಲ ಜನ ಮೇಲಕ್ಕೆ ಹೋಗಿ ದರ್ಶನ ಮಾಡಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಐಟಮ್ಸ್ ಎಲ್ಲ ಮೇಲಕ್ಕೆ ಸಾಕ್ಸೋದು. ರಾವಣ ಮಗ ಹೆಸರು ಅಕ್ಷಯ್ ಕುಮಾರ್ ಅಂತ, ಕೋರೆಹಳ್ಳಿ ಕಾಣಿಸ್ತೈತೆ ದೇವ್ರಕ ಮಹಾರುದ್ರ ಕೋಪದಲ್ಲಿರೋದು ಅಂತ. ಈ ಕೋಪಕ್ಕೆ ಬರ್ತದಂತ ಪಾದ ಲೋಕಕ್ಕೆ ಹೋಗ್ತಾರೆ ಆಂಜನೇಯ ಸ್ವಾಮಿ. ಅವಾಗ ಅಲ್ಲಿ ಹೋಗ್ಬಿಟ್ಟು ತಗೊಂಡ್ಬಿಡ್ತಾರೆ ಅಕ್ಷಯ್ ಕುಮಾರ್ನ. ಅವಾಗ ತುಂಬಾ ಕೋಪ ಬಂದಿರೋದು. ದುಷ್ಟ ಸಂಹಾರ ವೀರಾಂಜನೇಯ ಸಮೋದರ ತಗೊಂಡು ಅವತಾರ ಮಧ್ಯದಲ್ಲಿ ಕಾಣಿಸ್ತಾರೆ. ಇನ್ನೊಂದು ಹೂವ ಐತಲ್ವಾ, ಹೂವ ಕಾಣಿಸ್ತಾ ಇತ್ತಾ, ಸೌಗಂಧಿಕಾ ಪುಷ್ಪ ಅಂತ. ಆ ಸೌಗಂಧಿಕಾ ಪುಷ್ಪ ಭೀಮ ಕೊಡ್ತಾ ಇರೋ ಸಂಕಲ್ಪ. ಮಹಾಭಾರತದಲ್ಲಿ ಭೀಮ ಕೊಡ್ತಾರೆ ಆ ಸಂಕಲ್ಪ. ಕಲಿದಲ್ಲಿ ಹುಟ್ಟಿರೋದಾರು ಗೊತ್ತಾ? ಜನ ಹುಟ್ಟಿರೋದೆಲ್ಲ ಕಲಿಯುಗದಲ್ಲಿ. ಜನ ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಕೊಡ್ತಾ ಇರೋದು ಭಾಗ ಇದು. ಈ ಕಲಿಯುಗದಲ್ಲಿ ಜನ ಹುಟ್ಟಿರೋದಿಲ್ಲ. ಈ ಬಟ್ಟೆಗೆಲ್ಲ ಬಂದಿದ್ದಲ್ವ, ಬಟ್ಟೆ ಆ ಕಾಲದಲ್ಲಿ ರಾಜುಗಳೆಲ್ಲ ಇರ್ತಲ್ವಾ, ಅವಾಗ ಜ್ಞಾಪಕ ಶಕ್ತಿ ಕಮ್ಮಿ ಐತೆ. ಜ್ಞಾಪಕ ಶಕ್ತಿ ಎಲ್ಲ ರಾಜುಗಳಿಗೆ ಅವರು ಕೆಲಸ ಮಾಡಬೇಕು, ಏನಾದ್ರೂ ಕೆಲಸ ಮಾಡ್ಬೇಕು ಅಂದ್ರೆ 10-20 ಸರಿ ಪ್ರಾಕ್ಟೀಸ್ ಮಾಡ್ಕೊಬೇಕು. ಇವಾಗಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಅವಾಗ ಮಾಡ್ತಾ ಇದ್ರು. ಆ ಕಾಲದಲ್ಲಿ ಆಗಿನ ಜ್ಞಾಪಕ ಶಕ್ತಿ ಕಮ್ಮಿ ಇತ್ತು. ಅವಾಗ ಆಂಜನೇಯ ಸ್ವಾಮಿ ಹೋಗ್ತದೆ. ಆಂಜನೇಯ ನಮ್ಗೆ ಈ ಥರ ಸಮಸ್ಯೆ ಇದೆ, ಏನಪ್ಪ ಮಾಡೋದು ಅಂದರೆ, ಅವಾಗ ಆಂಜನೇಯ ಸ್ವಾಮಿ ಹಯಗ್ರೀವ ಗೊತ್ತಾ? ಹಯಗ್ರಿ ದೇವ್ರನ್ನ ಪ್ರಾರ್ಥನಾ ಮಾಡಿ ಜಪ ಮಾಡಿ ಅಂತ ಹೇಳ್ತಾರೆ. ಹಯಗ್ರಿ ದೇವ್ರು ಯಾರೊಬ್ಬ ಅಂದರೆ ಈ ಸರಸ್ವತಿ ದೇವಿ ಗಾಯತ್ರಿ ದೇವಿ ಅಂತಲ್ವ, ಅವ್ರ ಗುರುವ ಹೆಸರು ಹಯಗ್ರೀವ ಅಂತ. ಅವ್ರನ್ನ ಜಪ ಮಾಡಿದ್ರೆ ಪ್ರಾರ್ಥನಾ ಮಾಡ್ಕೊಂಡ್ರೆ ಈ ಲೋಕಕ್ಕೆಲ್ಲ, ಇವಾಗ ನೀವು ದೊಡ್ಡ ರಾಜ್ಯಗಳೆಲ್ಲ ಪರಿಪಾಲ ಮಾಡ್ತೀರಾ, ನಿಮಗೆ ಈ ಥರ ಸಮಸ್ಯೆ ಇದ್ರೆ ಇನ್ನು ಮುಂದೆ ಜನ ಹುಡ್ತಾರೆ ಅವ್ರಿಗೆ